ಇವತ್ತು ಮಧ್ಯರಾತ್ರಿ ಸುಮಾರು ಒಂದೂವರೆ ಗಂಟೆ ಸಮಯದಲ್ಲಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ನೆಲಾಳ್ ಮತ್ತು ಲಿಂಗದಹಳ್ಳಿಯ ಮಧ್ಯೆ ಇರುವಂಥ ಒಂದು ಪ್ರದೇಶದಲ್ಲಿ ರಸ್ತೆಯಲ್ಲಿ ತಮಾಮ್ ಎಂಟರ್ಪ್ರೈಸಸ್ ಎಂಬ ಕಾರ್ಖಾನೆಯಿಂದ ಕಲುಷಿತವಾದ ತ್ಯಾಜ್ಯವನ್ನು ತುಂಬಿಕೊಂಡು ಇಂದಿನ ದಿವಸ 3ನೇ ತಾರೀಕು ನೆಲಾಳ್ ಕೆರೆಗೆ ಬಿಟ್ಟು ಆ ನೆಲಾಳ್ ಕೆರೆಯಲ್ಲಿರುವಂಥ ಎಲ್ಲ ಮೀನುಗಳು ಮರಣ ಆಗಿರ್ತವೆ. ಇವತ್ತು 4ನೇ ತಾರೀಕು ಬೆಳಗಿನ ಜಾವ ಸುಮಾರು 1:30 ಗಂಟೆಯಲ್ಲಿ CB ಕೆರೆಗೆ ಬಿಡಬೇಕು ಅಂತ ತಂದಂಥ ಸಂದರ್ಭದಲ್ಲಿ ಅಲ್ಲಿಯ ಗ್ರಾಮಸ್ಥರು ಇದನ್ನು ಕಾಯ್ತಾ ಕೂತಿದ್ರು. ಈ ನೂರಾರು ಜನ ಕಾರ್ಯಕರ್ತರು, ಯುವಕರು ಯಾರು ಈ ಮೀನನ್ನು ಸಾಯಿಸೋದಕ್ಕೆ ಯಾವ ಕೆಮಿಕಲನ್ನು ಬಿಟ್ಟಿದ್ದಾರೆ ಅಂತೇಳಿ ತಮ್ಮ ಗ್ರಾಮವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಮಧ್ಯರಾತ್ರಿಯಲ್ಲಿ ಕಾವಲನ್ನು ಕಾಯ್ತಾ ಇದ್ರು. ಆ ಕಾವಲನ್ನು ಕಾಯ್ತಿರೋ ಸಂದರ್ಭದಲ್ಲಿ CB ಕೆರೆಗೆ ಬಿಡಬೇಕು ಅಂತ ತಂದಂಥ ಸಂದರ್ಭದಲ್ಲಿ ಆ ಕಾರನ್ನು, ಆ ಟ್ಯಾಂಕರನ್ನು ಚೇಸ್ ಮಾಡಿದಾಗ ಅವರು ಇಲ್ಲಿ ನಿಂತು ಲಿಂಗದಹಳ್ಳಿ ಹತ್ರ ತಂದು ಬಿಡ್ತಾ ಇರೋದನ್ನು ನೋಡಿ ತಕ್ಷಣ ಆ ಲಾರಿಯನ್ನು ಸೀಸ್ ಮಾಡಿ ಇವತ್ತು ಅವರ ಡ್ರೈವರು ಮತ್ತು ಕ್ಲೀನರು, ಏನು ತಮ್ಮ ಹೆಸರು? ಅರ್ಮಾನ್ ಮತ್ತು ಕ್ಲೀನರ್ ಅಲ್ತಾಫ್ ಅವ್ರನ್ನ ಇವತ್ತು ಲಾರಿ ಸಮೇತ ಕರ್ಕೊಂಬಂದು ಸ್ಟೇಷನ್ಗೆ ನಾವು ಬಿಟ್ಟಿದ್ದೇವೆ. ನಾವು ಈ ಸಂದರ್ಭದಲ್ಲಿ ನಮ್ಮ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಇಂಡಸ್ಟ್ರಿ ಆಗಬೇಕು ವಸಂತ ನರಸಾಪುರ ಅನ್ನೋದು ನಮ್ಮ ಅಪೇಕ್ಷೆ. ನಾವು ಯಾವುದೇ ಕಾರ್ಖಾನೆಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಇಲ್ಲಿ ಯುವಕರಿಗೆ ಉದ್ಯೋಗ ಸಿಗಬೇಕು ಅಂತೇಳಿ ನಮ್ಮ ರೈತರು ಜಮೀನನ್ನು ಕೊಟ್ಟಿದ್ದೇವೆ. ಆದರೆ ಕಂಪನಿ ಪ್ರಾರಂಭ ಮಾಡಿದಂಥವರು ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ಸ್ ಏನಿರ್ತದೆ ಅವನ್ನೆಲ್ಲ ವೈಲೇಷನ್ ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಅವರಿಗೆ ಭ್ರಷ್ಟಾಚಾರ, ಲಂಚ ಕೊಟ್ಟು ಇವತ್ತು ಏನೇನೋ ಮೆಷರ್ಮೆಂಟ್ ತಗೋಬೇಕು. ಇದು ನಾವು ಇವಾಗ ಲಾರಿ ಚಾಲಕರನ್ನು ಕೇಳಿದಂಥ ಸಂದರ್ಭದಲ್ಲಿ ಇವರೇ ಹೇಳಿದ್ರು ತಮೀಮ್ ಎಂಟರ್ಪ್ರೈಸಸ್ಸಿಂದ ತುಂಬ್ಕೊಂಬಂದು ಇಲ್ಲಿ ಬಿಡ್ತಾ ಇದ್ದು ಅಂತೇಳಿ. ನಾನು ಈ ಡ್ರೈವರ್ಗಳು ಸರಿನೋ ತಪ್ಪೋ ಗೊತ್ತಿಲ್ಲ, ಅವ್ರ ಹೊಟ್ಟೆಪಾಡಿಗೆ ಲಾರಿ ತಗೊಂಬಂದು ತುಂಬಿಸಿದ್ದಾರೆ. ಆದರೆ ಕಂಪನಿ ಮಾಲೀಕ, ಈ ಕಂಪನಿಯ ಮಾಲೀಕ ಆಗಿರುವಂಥ ಯಜಮಾನನ ಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಕಾನೂನಡಿ ಮತ್ತು ಪ್ರಾಣಿಗಳ ಮರಣ ಹೋಮದ ಬಗ್ಗೆ ಮತ್ತು ದನಕರುಗಳು, ಇಲ್ಲಿ ನಮ್ಮ ಜಾನುವಾರುಗಳು, ನಾವು ಜೀವನವನ್ನೇ ಕಟ್ಕೊಂಡಿರೋದು ಕೆರೆ ನೀರು ಮತ್ತು ನಮ್ಮ ಜೀವನವನ್ನು, ನಾವು ಕುಡಿಯೋ ಬೋರ್ವೆಲ್ಲು ಕೂಡ ಈ ನೀರಿಂದಲೇ. ಅದರಿಂದ ಈ ನೀರನ್ನು ನಾವು ಕುಡಿಯೋದ್ರಿಂದ ನಮ್ಮ ಜೀವದ ಮೇಲೆ ಅಪಾಯ ಇದೆ, ನಮ್ಮ ಹಸು ಕರುಗಳ ಮೇಲೆ, ಕುರಿ ಮೇಕೆಗಳ ಮೇಲೆ ಇದ್ರ ಮೇಲೆ ಪ್ರಭಾವ ಬೀಳುತ್ತೆ, ತೊಂದರೆ ಇದೆ. ಅದರಿಂದ ಈ ಇಂಡಸ್ಟ್ರಿಯನ್ನು ಕೂಡಲೇ ಪೊಲ್ಯೂಷನ್ ಕಂಟ್ರೋಲ್ ಅವ್ರಿಗೂ ನಾನು ಕಂಪ್ಲೇಂಟ್ ಮಾಡ್ತೇನೆ. ಇಲ್ಲಿರುವಂಥ ಲೇಬರ್ ಇನ್ಸ್ಪೆಕ್ಟ್ರಿಗೂ ನಾನು ಬೆಳಗ್ಗೆ ಕಂಪ್ಲೇಂಟ್ ಮಾಡ್ತೇನೆ, DC ಅವ್ರಿಗೂ ಕಂಪ್ಲೇಂಟ್ ಮಾಡ್ತೇನೆ. ಅವರು ಬಂದು ಆ ಕಂಪನಿಗೆ ಬೀಗ ಹಾಕಿ ತನಿಖೆ ಮಾಡಿ ಇಲ್ಲಿರುವಂಥ ಒಳಗಡೆ ಲಾರಿಯಲ್ಲಿರುವಂಥ ಕೆಮಿಕಲ್ಲು, ಅಲ್ಲಿರುವಂಥ ಆಯಿಲ್ ರೀಸೈಕಲ್ ಮಾಡೋವಂಥದ್ದು, ಇಂಜಿನ್ ಆಯಿಲ್ಗಳನ್ನೆಲ್ಲ ವೇಸ್ಟ್ ಆಯಿಲ್ಗಳನ್ನ ತಂದು ಇಲ್ಲಿ ರೀಸೈಕಲ್ ಮಾಡಿ ಆ ವೇಸ್ಟನ್ನು ತಂದು ನಮ್ಮ ಕೆರೆಗೆ ಬಿಡುವಂಥದ್ದಾಗಿದೆ. ಅದರಿಂದ ನಾನು ನಾಳೆ ಪೊಲ್ಯೂಷನ್ ಕಂಟ್ರೋಲ್ ಮತ್ತು ಲೇಬರ್ ಇನ್ಸ್ಪೆಕ್ಟ್ರಿಗೆ ಇಬ್ಬರನ್ನು ಕರೆಸಿ ಆ ಫ್ಯಾಕ್ಟ್ರಿನ ಸೀಸ್ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಪೊಲೀಸ್ ಅವರಿಗೆ ಆ ಇಂಡಸ್ಟ್ರಿಯಲ್ ಆ್ಯಕ್ಟಲ್ಲಿ ಜನಗಳ ಮೇಲೆ ಹಾನಿ ಆಗುವಂಥದ್ದು, ಪ್ರಾಣಿ ಪಕ್ಷಿಗಳ ಮೇಲೆ ಹಾನಿ ಆಗುವಂಥ ಸೆಕ್ಷನ್ ಹಾಕಿ ಆ ಕಂಪನಿ ಮೇಲೆ ಕ್ರಮ ತಗೋಬೇಕು. ಇವರು ಕಾನೂನು ಬಾಹಿರವಾಗಿ ತಂದಿರೋಂಥ ವಿಷಯದಲ್ಲಿ ಇವ್ರ ಮೇಲೂ ಕೂಡ ಕ್ರಮ ತಗೋಬೇಕು. ಇನ್ನು ಮುಂದೆ ಇಂಥ ಕೆಲಸ ಇವ್ರು ಮಾಡಬಾರ್ದು ಅನ್ನೋದು ನಮ್ಮ ಆಗ್ರಹ. ಅದಕ್ಕೆ ನಾವು ಮಧ್ಯರಾತ್ರಿ ಆದರೂ ಕೂಡ ಸ್ಟೇಷನ್ಗೆ ಬಂದು ನಮ್ಮ ಕಾರ್ಯಕರ್ತರು, ನಮ್ಮ ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ದೂರನ್ನು ದಾಖಲೆ ಮಾಡಿದ್ದಾರೆ. ಸಮಗ್ರವಾದ ತನಿಖೆಯಾಗಿ ಸರಿಯಾದ ಕ್ರಮವನ್ನು ತಗೋಬೇಕು ಪೊಲೀಸ್ನವರು ಮತ್ತು ಪೊಲ್ಯೂಷನ್ ಕಂಟ್ರೋಲರು ಮತ್ತು ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಯ್ಡ್ ಅವರು ಕೂಡ ಇದ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಏನು ನಮ್ಮ ಮೂಲಭೂತ ವ್ಯವಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಕುಡಿಯುವ ನೀರು ಇವತ್ತು ಯಾವ ರೀತಿ ಕುಲಷಿತಗೊಂಡು ಇಡೀ ಇವತ್ತು ಹಲವಾರು ದುಷ್ಪರಿಣಾಮಗಳನ್ನು ಮನುಕುಲದ ಮೇಲೆ ಮತ್ತು ಪಶು ಪಕ್ಷಿಗಳು ಮತ್ತು ಪ್ರಾಣಿಗಳ ಮೇಲೆ ಇವತ್ತು ಯಾವ ರೀತಿ ತೊಂದರೆ ಆಗ್ತಾ ಇದೆ ಎಂಬುದರ ಬಗ್ಗೆ ಈಗಾಗಲೇ ನಮ್ಮ ಏನು ಪಕ್ಕದ ಕ್ಷೇತ್ರದ ತುಮಕೂರು ಈ ಗ್ರಾಮಾಂತರ ಪ್ರದೇಶದ ವಸಂತ ನರಸಾಪುರ ಏನು ಒಂದು ಇಂಡಸ್ಟ್ರಿಯಲ್ ಏರಿಯಾದಿಂದ ಹಲವಾರು ಫ್ಯಾಕ್ಟ್ರಿಗಳಿಂದ ಬಿಡ್ತಕ್ಕಂಥ ಒಂದು ಏನು ತ್ಯಾಜ್ಯವನ್ನು, ಕೆಮಿಕಲ್ ತ್ಯಾಜ್ಯವನ್ನು ಇವತ್ತು ನಮ್ಮ ಭಾಗದ ಕೆರೆಗಳಿಗೆ ಇವತ್ತು ಅದನ್ನು ಬಿಡೋದ್ರ ಮುಖಾಂತರ ಆ ಕೆರೆಗಳಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಜೀವಜಲ
ಮತ್ತು ಜಲಚರ ಪ್ರಾಣಿಗಳು ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಆ ಒಂದು ವಿಡಿಯೋವನ್ನು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಈಗಾಗಲೇ ಕಳಿಸಿದೆ. ಇವತ್ತು ಅಲ್ಲಿ ಸುಮಾರು ಆ ಒಂದು ನೆಲಾಳಿನಲ್ಲಿರ್ತಕ್ಕಂಥ ಕೆರೆನಲ್ಲಿರ್ತಕ್ಕಂಥ ಎಲ್ಲ ಮೀನುಗಳು ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು. ಮತ್ತು ತದನಂತರ ಈಗಾಗಲೇ 3 ದಿನಗಳಿಂದ ಸುರಿದಂಥ ಮಳೆಯಲ್ಲಿ ಇವತ್ತು ಆ ನೆಲಾಳು ಕೆರೆ ಇವತ್ತು ತುಂಬಿ ಕೋಡಿ ಹೋಗಿ ನಮ್ಮ ಏನು ಆ ಹುಂಜನಾಳ್ ಹತ್ರ ಆ ಕೆರೆಯ ನೀರು ಇಡೀ ಕಳ್ಳಂಬೆಳ್ಳ ಕೆರೆಗೆ ಮತ್ತು ನಮ್ಮ ಏನು ಮದಲೂರು ಕೆರೆಗೆ ಮತ್ತು ಆ ಮದಲೂರಿನ 13 ಕೆರೆಗಳಿಗೆ ಮತ್ತು ಸಿರಾ ಮತ್ತು ಕುಡಿಯುವ ನೀರಿನ ಒಂದು ದೊಡ್ಡ ಕೆರೆಗೆ ಬರ್ತಕ್ಕಂಥ ಎಲ್ಲ ಕೆರೆಗಳಿಗೂ ಕೂಡ ಇವತ್ತು ಈ ಒಂದು ವಿಷ ಹರಡ್ತಾ ಇದ್ದು, ಈ ನೀರನ್ನು ಇವತ್ತು ಕುಡಿಯೋದಕ್ಕೆ ಯಾವುದೇ ಕಾರಣಕ್ಕೂ ಯೋಗ್ಯವಾಗಿಲ್ದರೆ ಅದನ್ನು ಸಂಸ್ಕರಣೆ ಮಾಡಿ ಕುಡಿತಕ್ಕಂಥ ಮಟ್ಟಲ್ಲಿ ನಮ್ಮ ಎಲ್ಲ ಇವತ್ತು ರೈತ ಮುಖಂಡರುಗಳು ಅದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕಾಗ್ತೈತಿ. ಯಾಕೆಂದರೆ ಈಗಾಗಲೇ ನಾವು ನದಿ ನೀರು ಅಂದ ತಕ್ಷಣ ಇದು ಭಾಳ ವಿಶೇಷವಾಗಿರ್ತೈತೆ ಅಂತೇಳ್ಬಿಟ್ಟು ಎಲ್ಲ ಇವತ್ತು ನಮ್ಮ ರೈತರು ನೇರವಾಗಿ ದನಗಳಿಗೆ ನೀರನ್ನು ಕುಡಿಸ್ತಕ್ಕಂಥದ್ದು ಮತ್ತು ನಮ್ಮ ರೈತರುಗಳು ಕುಡಿತಕ್ಕಂಥದ್ದು ಇವೆಲ್ಲವೂ ಕೂಡ ನಾವಿವತ್ತು ಹಿಂದಿನಿಂದ ನಾವು ನೋಡ್ಕೊಂಬಂದಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿನಗಳಲ್ಲಿ ಈ ಒಂದು ಮಳೆ ನೀರು ಮತ್ತು ಏನು ಆ ಭಾಗದಿಂದ ಬರ್ತಕ್ಕಂಥ ಹೇಮಾವತಿ ನೀರು ನಿಜ ಕೂಡ ಯೋಗ್ಯವಾಗಿಲ್ದಲೆ ಈ ಒಂದು ಕೆಮಿಕಲ್ ತ್ಯಾಜ್ಯ ಮಿಶ್ರಿತ ಆಗಿರ್ತಕ್ಕಂಥದ್ರ ಬಗ್ಗೆ ಕೂಡಲೇ ನಮ್ಮ ಈ ಭಾಗದ ಶಾಸಕರು ಎಚ್ಚೆತ್ಕೋಬೇಕಾಗ್ತೈತಿ. ಏಕೆಂದರೆ ಈಗಾಗಲೇ ಸಾಕಷ್ಟು ಅಲ್ಲಿನ ಪ್ರಾಣಿ ಪಕ್ಷಿಗಳು ಇಲ್ಲಿ ಮೀನುಗಳು ಮೃತಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅದೇ ನೀರು ಇವತ್ತು ಆ ಕೆರೆಯ ನೀರು ಕೋಡಿ ಹೋಗಿ ಇವತ್ತು ನಮ್ಮ ಎಲ್ಲ ಕೆರೆಗಳು ಸಿರಾ ತಾಲೂಕಿನ ಕೆರೆಗಳಿಗೆ ಇವತ್ತು ಬರೋದರಿಂದ ಈ ಕೆರೆಗಳಲ್ಲಿ ಸಾಕಷ್ಟು ಇವತ್ತು ನಮ್ಮ ಜೀವನಾಧಾರನೇ ಇವತ್ತು ಕೆರೆಗಳು. ಆ ಕೆರೆಯಲ್ಲಿ ನಮ್ಮ ಎಲ್ಲ ರೈತರ ಕುರಿ ಮೇಕೆ ಇವತ್ತು ದನಗಳು ಇವತ್ತು ನೀರನ್ನು ಕುಡಿಸ್ತಕ್ಕಂಥದ್ದು ಮತ್ತು ನಮ್ಮ ಸಿರಾ ಕೆರೆಗೆ ಬಂದಂತಹ ನೀರನ್ನು ನಮ್ಮ ಸಿರಾ ಪಟ್ಟಣದ ನಾಗರಿಕರು ಕೂಡ ಕುಡಿತಕ್ಕಂಥದ್ದು. ಇಂತಹ ಒಂದು ಹಿನ್ನೆಲೆಯಲ್ಲೇ ಇರತಕ್ಕಂಥ ಈ ನೀರನ್ನು ಇವತ್ತು ಶುದ್ಧವಾಗಿಲ್ದಲೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಕೂಡಲೇ ಕೂಡ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಅಲ್ಲಿ ಏನು ಆ ಕೆಮಿಕಲ್ ತ್ಯಾಜ್ಯವನ್ನು ಕೆರೆಗಳಿಗೆ ಬಿಡ್ತಾ ಇರತಕ್ಕಂಥ ಟ್ಯಾಂಕರ್ಗಳ ಮುಖಾಂತರ ಕೆರೆಗಳಿಗೆ ಬಿಡ್ತಾ ಇರತಕ್ಕಂಥ ಕಂಪನಿಗಳ ವಿರುದ್ಧ ಕೂಡಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಆ ಒಂದು ಪರಿಸರ ಮಾಲಿನ್ಯ ಮತ್ತು ವಾಯುಮಾಲಿನ್ಯ ಇಲಾಖೆಗೆ ಕೂಡಲೇ ಸಂಬಂಧಪಟ್ಟಂತಹ ಇದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಆದೇಶವನ್ನು ಮಾಡೋದ್ರ ಮುಖಾಂತರ ಮತ್ತು ಈಗಾಗಲೇ ಆ ಭಾಗದಲ್ಲಿ ನೆಲಾಳ್ ಕೆರೆಗೆ ಇವತ್ತು ಆ ಒಂದು ಕೆಮಿಕಲ್ ತ್ಯಾಜ್ಯವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಮೀನುಗಳ ಒಂದು ಏನು ಆ ಮರಣ ಹೋಮ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರವರು ಕೂಡಲೇ ಆ ಒಂದು ಕೋರಾ ಸ್ಟೇಷನ್ಗೆ ಒಂದು ಕಂಪ್ಲೇಂಟನ್ನು ಕೊಡೋದ್ರ ಮುಖಾಂತರ ಆ ಒಂದು ಟ್ಯಾಂಕರ್ ಮಾಲೀಕರನ್ನ ಮತ್ತು ಆ ಕಂಪನಿ ವಿರುದ್ಧ ಇವತ್ತು ಕಂಪ್ಲೇಂಟನ್ನು ಮಾಡಿ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ FIR ಅನ್ನು ಹಾಕಿಸಿ ಆ ಒಂದು ಏನು ಆ ವಾಯುಮಾಲಿನ್ಯ ಇಲಾಖೆಯ ನೀತಿ ನಿಯಮಗಳಿಗೆ ಬದ್ಧವಾಗಿ ಆ ಒಂದು ತ್ಯಾಜ್ಯಗಳನ್ನು ಯಾವ ರೀತಿ ಇವತ್ತು ವಿಲೇವಾರಿ ಮಾಡಬೇಕು ಎಂಬುದರ ಬಗ್ಗೆ ಗಮನವನ್ನು ಹರಿಸ್ತಲೆ ಮತ್ತು ಯಾವ ರೀತಿ ಅವರು ನಿರ್ಲಕ್ಷ್ಯವಾಗಿ ಕೆರೆಗಳಿಗೆ ಇವತ್ತು ಆ ಒಂದು ಕೆಮಿಕಲ್ನ ಬಿಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಒಂದು ದೊಡ್ಡ ಇದೊಂದು ಪ್ರಮಾದ. ಇದೊಂದು ದೊಡ್ಡ ಬಹುಜನರ ಮೇಲೆ ಬಹುಜನರ ಆರೋಗ್ಯದ ಮೇಲೆ ಇವತ್ತು ಪ್ರಾಣಿ ಪಕ್ಷಿಗಳ ಆರೋಗ್ಯದ ಮೇಲೆ ಒಂದು ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ಹಿನ್ನೆಲೆ ಇರ್ತದ್ರಿಂದ ಇವತ್ತು ಹಲವಾರು ರೀತಿಯಲ್ಲಿ ಏನು ಈ ನಮ್ಮಲ್ಲಿ ವೈರಸ್ಗಳು ಇವತ್ತು ಹರಡಿ ಏನು H1 N1 ಈ ಕೋವಿಡ್ಡು ಯಾವ ರೀತಿ ಇವತ್ತು ಹಲವಾರು ಸಾಂಕ್ರಾಮಿಕ ರೋಗಗಳಡಿ ಮನುಕುಲದ ಮೇಲೆ ಯಾವ ರೀತಿ ಹಿಂದೆಲ್ಲ ದುಷ್ಪರಿಣಾಮಗಳು ಆಯಿತೋ ಅದೇ ರೀತಿ ಈ ಒಂದು ಏನು ಕಂಪನಿಯ ತ್ಯಾಜ್ಯಗಳು ಕೂಡ ಕೆಮಿಕಲ್ ತ್ಯಾಜ್ಯಗಳು ಕೂಡ ಇವತ್ತು ಈ ಕೆರೆಗಳಿಗೆ ಬರೋದ್ರಿಂದ ಈ ಕೆರೆಯ ನೀರನ್ನು ನಾವು ಬಳಸ್ತಕ್ಕಂಥವ್ರು ಎಚ್ಚರಿಕೆಯಾಗಿ ನಾವು ಈ ಕೆರೆಯ ನೀರನ್ನು ನಾವು ಬಳಸ್ಕೋಬೇಕಾಗ್ತೈತೆ. ಮತ್ತು ಆ ಕಂಪ್ನಿಗಳು ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಒಂದು ತ್ಯಾಜ್ಯದ ಕೆಮಿಕಲ್ಗಳನ್ನು ಈ ಒಂದು ಕೆರೆಗಳಿಗೆ ಬಿಡದಂತಹ ರೀತಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ಆ ಕಂಪ್ನಿಗಳ ವಿರುದ್ಧ ಎಚ್ಚರಿಕೆಯನ್ನು ವಹಿಸಿ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಏನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಿರ್ದಾಕ್ಷಿಣ್ಯವಾಗಿ ಗಮನವನ್ನು ಹರಿಸಿ ಅಲ್ಲಿ ಏನು ಆ ಎಚ್ಚರಿಕೆಯಾಗಿ ಅಲ್ಲಿ ಯಾವ ರೀತಿ ಅದನ್ನು ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕು ಎಂಬ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಅವ್ರ ಮೇಲೆ ತೆಗೆದುಕೊಳ್ಬೇಕು ಎಂಬ ಒಂದು ಅಂಶವನ್ನು ಮತ್ತು ಆ ಒಂದು ವಿಚಾರದ ಬಗ್ಗೆ ನಮ್ಮ ತಾಲೂಕು ಆಡಳಿತ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗ್ತೈತೆ ಅಂತ